ನಮಸ್ಕಾರ ಸ್ನೇಹಿತರೆ, ಜುಲೈ 1ರಿಂದ ಈ 6 ರಾಶಿಗಳ ಜೀವನದಲ್ಲಿ ಮಹತ್ತರ ಬದಲಾವಣೆಗಳು ಕಂಡು ಬರಲಿವೆ ಸ್ನೇಹಿತರ. ಗಜಕೇಸರಿ ಮತ್ತು ಧನಲಕ್ಷ್ಮಿ ಯೋಗದ ಮಹಾಫಲಗಳು ಕೂಡ ಸಿಗಲಿವೆ ಸ್ನೇಹಿತರೆ. ಜುಲೈ ತಿಂಗಳ ಆರಂಭದಲ್ಲಿಯೇ ಆಕಾಶದಲ್ಲಿ ಅದ್ಭುತ ಗ್ರಹಗಳ ಸಂಯೋಗ ನಡೆಯುತ್ತಿದ್ದು ಇದು ಕೆಲವು ರಾಶಿಯವರ ಜಾತಕವನ್ನೇ ಬದಲಾಯಿಸಲಿದೆ ಸ್ನೇಹಿತರೆ. ಜುಲೈ 1, 2 ಮತ್ತು 3ರಂದು ಗ್ರಹಗಳ ವಿಶೇಷ ಸ್ಥಾನ ಬದಲಾವಣೆಯಿಂದಾಗಿ ಏಕಕಾಲದಲ್ಲಿ 2 ಮಹಾಯೋಗಗಳು ಕೂಡ ಸೃಷ್ಟಿಯಾಗಲಿವೆ ಸ್ನೇಹಿತರೆ. ಖ್ಯಾತ ಜ್ಯೋತಿಷ ಗಂಡೂರಿ ರಾಜಸುಖ್ ಅವರ ಪ್ರಕಾರ ಈ 3 ದಿನಗಳಲ್ಲಿ ಮಕರ ರಾಶಿಯಲ್ಲಿ ಚಂದ್ರನ 7ನೇ ಮನೆಯಲ್ಲಿ ಗುರುವಿನೊಂದಿಗೆ ಗಜಕೇಸರಿ ಯೋಗ ಹಾಗೂ ಬುಧ ಮತ್ತು ಶುಕ್ರನೊಂದಿಗೆ ಧನಲಕ್ಷ್ಮಿ ಯೋಗವು ಕೂಡ ರೂಪುಗೊಳ್ಳಲಿವೆ ಸ್ನೇಹಿತರೆ. ಈ 2 ಪ್ರಬಲ ಯೋಗಗಳ ಪ್ರಭಾವದಿಂದಾಗಿ ಒಟ್ಟು 6 ರಾಶಿಯವರಿಗೆ ಮಾತ್ರ ರಾಜ್ಯ ಯೋಗದ ಅದೃಷ್ಟ ಒಲಿದು ಬಂದಿದೆ ಸ್ನೇಹಿತರೆ. ವೃತ್ತಿ, ಉದ್ಯೋಗ ಹಾಗೂ ವ್ಯವಹಾರದಲ್ಲಿ ತ್ವರಿತ ಪ್ರಗತಿ ಕಂಡು ಬರಲಿದೆ ಸ್ನೇಹಿತರೆ. ಈ ಅದೃಷ್ಟದ ರಾಶಿಗಳು ಯಾವ್ಯಾವು, ಹಾಗೆ ಯಾರಿಗೆಲ್ಲ ಈ ರಾಶಿಯಿಂದಾಗಿ ಲಾಭ ಪಡೆದುಕೊಳ್ಳಲಿದೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ತಪ್ಪದೆ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸ್ನೇಹಿತರೆ. ನಾವು ಕೊಡುವಂತಹ ನೋಟಿಫಿಕೇಶನ್ ಅನ್ನ ದಿನಾಲೂ ತಪ್ಪದೇ ನೋಡಿ ಸ್ನೇಹಿತರೆ. ಇನ್ನು ಮೇಷರಾಶಿ, ಶುಕ್ರ ಮತ್ತು ಬುಧ ಗ್ರಹಗಳು ನಿಮ್ಮ ರಾಶಿಯ 4ನೇ ಮನೆಯಲ್ಲಿ ಇರುವುದರಿಂದ ನಿಮಗೆ ರಾಜಯೋಗ ಮತ್ತು ಧನಲಕ್ಷ್ಮಿ ಯೋಗ ಪ್ರಾಪ್ತಿಯಾಗಲಿದೆ ಸ್ನೇಹಿತರೆ. ಉದ್ಯೋಗ, ಆಫೀಸ್ನಲ್ಲಿ ಪ್ರಮೋಷನ್ ಸಿಗುವ ಸಾಧ್ಯತೆ ಇದು. ವಿದೇಶಿ ಉದ್ಯೋಗದ ಅವಕಾಶಗಳು ಹುಡುಕಿಕೊಂಡು ಬರಲಿವೆ ಸ್ನೇಹಿತರೆ. ಹಣಕಾಸು, ವೃತ್ತಿ ಮತ್ತು ವ್ಯವಹಾರದಲ್ಲಿ ಆದಾಯ ಹೆಚ್ಚಾಗಲಿದ್ದು ಷೇರು ಮಾರುಕಟ್ಟೆ ಹೂಡಿಕೆಗಳಿಂದಾಗಿ ನಿರೀಕ್ಷೆಗೂ ಕೂಡ ಮೀರಿದ ಭಾರಿ ಲಾಭ ನಿಮ್ಮದಾಗಲಿದೆ ಸ್ನೇಹಿತರೆ. ಹಾಗೆ ಕರ್ಕಾಟಕ ರಾಶಿ, ಇನ್ನು ಕರ್ಕಾಟಕ ರಾಶಿಯವರಿಗೆ ಗುರು ಮತ್ತು ಬುಧ ಮತ್ತು ಶುಕ್ರ ಗ್ರಹಗಳ ಶುಭ ದೃಷ್ಟಿಯಿಂದಾಗಿ ನಿಮ್ಮ ವೃತ್ತಿ ಹಾಗೂ ವ್ಯವಹಾರ ಹೊಸ ಎತ್ತರ ತಲುಪಲಿದೆ ಸ್ನೇಹಿತರೆ. ಅದೃಷ್ಟ ಅಂತೂ ನಿರುದ್ಯೋಗಿಗಳಿಗೆ ಮತ್ತು ಉದ್ಯೋಗಿಗಳಿಗೆ ವಿದೇಶದಿಂದಾಗಿ ಅನಿರೀಕ್ಷಿತ ಅವಕಾಶಗಳು ಕೂಡ ಒಲಿದು ಬರಲಿವೆ ಸ್ನೇಹಿತರೆ. ಫಲಿತಾಂಶ ಈ ಸಮಯದಲ್ಲಿ ನೀವು ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನವಾಗಲಿದ್ದು ಮನಸ್ಸಿನ ಬಹುತೇಕ ಆಸೆಗಳು ಕೂಡ ಸುಲಭವಾಗಿ ಈಡೇರಲಿವೆ ಸ್ನೇಹಿತರೆ. ಇನ್ನು ಕನ್ಯಾ ರಾಶಿ, ಶುಭ ಗ್ರಹಗಳ ಪ್ರಭಾವದಿಂದಾಗಿ ಕನ್ಯಾ ರಾಶಿಯವರಿಗೆ ಗಜಕೇಸರಿ ಯೋಗದ ಜೊತೆಗೆ ಧನಲಕ್ಷ್ಮಿ ಯೋಗವು ಕೂಡ ಲಭಿಸಲಿದೆ ಸ್ನೇಹಿತರೆ. ಹಾಗೆ ಸ್ಥಾನಮಾನ, ಸಮಾಜದಲ್ಲಿ ಮತ್ತು ಮನೆಯಲ್ಲಿ ಉತ್ತಮ ಗೌರವ, ಮನ್ನಣೆ ಹಾಗೂ ರಾಜಕೀಯ ಪ್ರಭಾವ ಕೂಡ ದೊರೆಯಲಿದೆ ಸ್ನೇಹಿತರೆ. ಲಾಭ, ಆದಾಯ ಗಣನೀಯವಾಗಿ ಹೆಚ್ಚಲಿದ್ದು ಷೇರು ಮಾರುಕಟ್ಟೆಯಂತಹ ಹೂಡಿಕೆಯಿಂದಾಗಿ ಭಾರಿ ಲಾಭ ಹಾಗೂ ಶುಭ ವಾರ್ತೆಗಳು ಕೂಡ ಕೇಳಿ ಬರಲಿವೆ ಸ್ನೇಹಿತರೆ. ಇನ್ನು ತುಲಾ ರಾಶಿಯವರಿಗೆ ನಿರ್ವಿವಾಹವಾದಂತಹ ಈ ಸಮಯದಲ್ಲಿ ರಾಜಯೋಗ ಮತ್ತು ಭಾಗ್ಯ ಯೋಗವು ಕೂಡ ಲಭಿಸಲಿದೆ ಸ್ನೇಹಿತರೆ. ಆಸ್ತಿ ಖರೀದಿ, ದೀರ್ಘಕಾಲದ ಆಸ್ತಿ ವಿವಾಹಗಳು ಅನುಕೂಲಕರವಾಗಿ ಬಗೆಹರಿದು ಹೊಸ ವಿವಾಹ ಹಾಗೂ ವಾಹನ ಅಥವಾ ಆಸ್ತಿ ಖರೀದಿಸುವ ಯೋಗ ಇಲ್ಲಿದೆ ಸ್ನೇಹಿತರೆ. ಯಶಸ್ಸು, ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಮತ್ತು ಗೌರವ ಹೆಚ್ಚಾಗಲಿದ್ದು ವೃತ್ತಿ ಜೀವನದಲ್ಲಿಯೂ ಸಹ ಅತ್ಯುತ್ತಮ ಯಶಸ್ಸು ಕಾಣಲಿದ್ದೀರಿ ಸ್ನೇಹಿತರೆ. ಇನ್ನು ಮಕರ ರಾಶಿಯವರಿಗೆ ಆರ್ಥಿಕ ಬೆಳವಣಿಗೆ ಹಾಗೂ ತ್ವರಿತ ಪ್ರಗತಿಯ ಬಲವಾದ ವಾರ್ತೆಗಳಿವೆ ಸ್ನೇಹಿತರೆ. ಸಂಪರ್ಕಗಳು, ರಾಜಕೀಯ ಮುಖಂಡರು ಹಾಗೂ ಗಣ್ಯರೊಂದಿಗೆ ಒಡನಾಟ ಹೆಚ್ಚಾಗಲಿದ್ದು ಸಾಮಾನ್ಯ ವ್ಯಕ್ತಿಗೂ ಕೂಡ ಶ್ರೀಮಂತನಾಗುವ ಅದೃಷ್ಟ ಒಲಿದು ಬಂದಿದೆ ಸ್ನೇಹಿತರೆ. ಶುಭ ಕಾರ್ಯ, ಉನ್ನತ ಮನೆತನದಿಂದಾಗಿ ವಿವಾಹ ಪ್ರಾಪ್ತಗಳು ಕೂಡ ಪ್ರಸ್ತಾಪಗಳು ಆಗಲಿವೆ ಸ್ನೇಹಿತರೆ. ಮನೆಯಲ್ಲಿ ಸದಾ ಸಂಭ್ರಮದ ವಾತಾವರಣ ಇರಲಿದೆ ಸ್ನೇಹಿತರೆ. ಇನ್ನು ಮೀನ ರಾಶಿಯವರಿಗೆ ಚಂದ್ರನ ಶುಭ ಸ್ಥಾನದಿಂದಾಗಿ ಮೀನ ರಾಶಿಯವರಿಗೆ ರಾಜ್ಯ ಯೋಗವು ಕೂಡ ಮತ್ತು ಧನ ಸಮೃದ್ಧಿ ಯೋಗವು ಕೂಡ ಪ್ರಾಪ್ತಿಯಾಗಲಿದೆ ಸ್ನೇಹಿತರೆ. ನೆಮ್ಮದಿ, ಮನಸ್ಸಿನ ಆಸೆಗಳು ಈಡೇರಿ ಜೀವನವು ಕೂಡ ಎಲ್ಲಾ ರೀತಿಯ ಚಿಂತೆಗಳಿಂದ ಸಂಪೂರ್ಣ ಮುಕ್ತರಾಗಲಿದ್ದೀರಿ ಸ್ನೇಹಿತರೆ. ಪ್ರಯತ್ನಗಳು, ಉದ್ಯೋಗ, ವಿವಾಹ ಮತ್ತು ಸಂತಾನ ಪ್ರಾಪ್ತಿಯ ಪ್ರಯತ್ನಗಳು ಕೂಡ ಯಶಸ್ವಿಯಾಗಲಿದ್ದು ಹಣಕಾಸಿನ ವಹಿವಾಟುಗಳಲ್ಲಿ ಭಾರಿ ಲಾಭ ಸಿಗಲಿದೆ ಸ್ನೇಹಿತರೆ.